ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರತೀಸ್ ಬ್ಲಾಗ್. ಸೊ ಏನು ಅಂದರೆ, ಇಬ್ಬರು ಮನೇಲಿದ್ದೀವಿ. ಪ್ರತಿ ಮಲ್ಕೊಂಡಿದ್ದಾಳೆ. ಸೊ ಅದಕ್ಕೆ ಪ್ರತಿಗೆ ಒಂದು ಸ್ವಲ್ಪ ಟಾರ್ಚರ್ ಕೊಡೋಣ, ಟಾರ್ಚರ್ಗಿಂತ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ಸೊ ಏನಪ್ಪ ಪ್ರ್ಯಾಂಕ್ ಅಂದರೆ, ನಾನು ಟಿ ವಿ ನೋಡ್ತಾ ಇದ್ದೆ, ಫ್ಲ್ಯಾಶ್ ಆಯಿತು, ಟಿ ವಿ ಹೊಡೆದೋಗಿರೋ ಥರ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ಸೊ ಪ್ರತಿಗೆ ಗೊತ್ತಿಲ್ಲ, ಫುಲ್ ಡೀಪ್ ಸ್ಲಿಪ್ಪಲ್ಲಿದ್ದಾಳೆ. ತೋರಿಸ್ತೀನಿ ರೀ. ಫುಲ್ ಡೀಪ್ ಸ್ಲಿಪ್ಪಲ್ಲಿದ್ದಾರೆ ಪ್ರತಿ. ಸೊ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ, ನಾನೀಗ ಇಲ್ಲಿ ಕ್ರಿಕೆಟ್ ಬ್ಯಾಟ್ ಇದೆ, ಬಾಲ್ ಇದೆ, ಫ್ಲ್ಯಾಶ್ ಆಯಿತು. ಮನೆ ಒಳಗೆ ಕ್ರಿಕೆಟ್ ಆಡೋಣ ಬಾ ಅಂದರೆ ಬರಲಿಲ್ಲ, ಮಲ್ಕೊಳಕ್ಕೆ ಹೋದ್ಲು, ಸುಸ್ತಾಗಿದೆ ಅಂತ. ಸೊ ಅದಕ್ಕೆ ನಾನು ಈ ಸ್ಪೇಸಲ್ಲಿ ಕ್ರಿಕೆಟ್ ಆಡೋಣ ಅಂತ ಇದ್ದೀನಿ. ಸೊ ಆ ಕ್ರಿಕೆಟ್ ಆಡ್ಬೇಕಾದ್ರೆ ಫುಲ್ ಜೋರಾಗಿ ಸೌಂಡ್ ಮಾಡ್ತೀನಿ, ಟಿ ವಿ ಹೊಡೆದೋಯ್ತು ಅಂತ ಹೋಗಿ ಹೇಳ್ತೀನಿ. ಲೆಟ್ಸಿ ಏನು ಹೇಳ್ತಾಳೆ ಅಂತ ನೋಡೋಣ. ಫಸ್ಟು ಕ್ಯಾಮ್ರಾ ಮೌಂಟ್ ಮಾಡಬೇಕು. ಇಲ್ಲಿ ನೋಡಿ, ಬಟ್ಟೆ ಮಡ್ತೀನಿ ಅಂತ ಹೋಗ್ಬಿಟ್ಟು ಬಟ್ಟೆ ಮಡ್ಚಿಲ್ಲ. ಸೊ ಇದ್ರ ಮಿಡ್ಲಲ್ಲೇ ಎಲ್ಲರೂ ಕ್ಯಾಮ್ರಾ ಮೌಂಟ್ ಮಾಡೋಣ. ಕ್ಯಾಮ್ರಾ ಇನ್ನೊಂದು ಫೋನ್ ಬೇಕು, ಹಿಂಗಾದ್ರು ಮಾಡಿ ಪ್ರತಿದೆ ಎತ್ಕೊಂಬಂಬೋಣ ಬನ್ನಿ. ಎತ್ಕೊಂಬಂದೆ. ಸೊ ಬನ್ನಿ, ಈಗ ಇದೆ ಮಜಾ. ಇಲ್ಲ ಬಟ್ಟೆ ಹಾಕ್ಲೇನ, ಸೆಲ್ಫಿ ಸ್ಟಿಕ್. ಸಿ, ಇಲ್ಲಿದೆ ಬಟ್ಟೆ. ಇದ್ರ ಮತ್ತೆ ಗೊತ್ತಿಲ್ಲದಂಗೆ ಇಡಬೇಕು. ಇವಾಗ ಹಿಂಗಾದ್ರೂ ಮಾಡಿ ಪ್ಲೇಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಗೊತ್ತಾಗಲ್ಲ, ಆಲ್ಮೋಸ್ಟ್ ಗೊತ್ತಾಗಲ್ಲ. ನೋಡಿ, ಸಡನ್ನಾಗಿ ಬಂದರೆ. ಬಟ್ ಆ ಟಿ ವಿ ಹೊಡೆದಿರೋ ಟೆನ್ಷನ್ಗೆ ಐ ಥಿಂಕ್ ಗೊತ್ತಾಗಲ್ಲ ಅನ್ಕೊಂಬೋದಾ ಅಂತ. ನೋಡಿ, ಇಷ್ಟು ದೂರದಿಂದ ಕಾಣತ್ತಾ? ಇಲ್ಲ, ಲೆಟ್ಸಿ ನೋಡೋಣ. ವಾಯ್ಸ್ ಕೂಡ ಕೇಳಲಿ ಅಂತ ನಾನು ಗೊತ್ತಾಗಲಿಲ್ಲದ ಇರೋ ಥರ ಇದನ್ನು ಇಲ್ಲಿ ಹಾಕ್ಕೊತೀನಿ, ಅಂದರೆ ಈ ಸೈಡ್ ಹಿಂದೆ ಹಾಕ್ಕೊತೀನಿ, ಸ್ವಲ್ಪ ಲೋ ವಾಯ್ಸ್ ಇರುತ್ತೆ. ಸೊ ಇಲ್ಲೊಂದು ಮೈಕ್ ಇಟ್ಟಿದ್ದೀನಿ, ವೆರಿ ಸರ್. ಪ್ರತಿ ವಾಯ್ಸು, ಪ್ರತಿ ರಿಯಾಕ್ಷನ್ ಗೊತ್ತಾಗಲಿ ಅಂತ ಕನೆಕ್ಟ್ ಮಾಡ್ಬಿಟ್ಟು ಇದ್ರೊಳಗೆ ಮೈಕ್ ಇಡ್ತಾಯಿದ್ದೀನಿ. ಗೊತ್ತಾಗಲ್ಲ, ಸೊ ಉಲ್ಟಾ ಇಟ್ಟರೆ ಇದ್ರೊಳಗೆ ಮೈಕ್ ಇಡ್ತಾಯಿದ್ದೀನಿ, ಗೊತ್ತಾಗಲ್ಲ. ಲೆಟ್ಸಿ. ಈ ಹೆಂಗಿದ್ರು ಕ್ರಿಕೆಟ್ ಆಡ್ತೀನಲ್ಲ, ಸೊ ಈ ಕ್ಯಾಮ್ರಾ ಬಂದು ಪ್ರತಿ ರೂಮಲ್ಲಿ ಹೆಂಗಾದ್ರೂ ಸುಮ್ಮನೆ ಇಟ್ಕೊಂಬೋಣ. ರಿಯಲ್ ಆಗಿ ಬೀಳ್ತಾ ಇತ್ತು ಇವಾಗ. ಸಿಗಾಕೊಂಡ್ಬಿಡ್ತಿದ್ದೆ, ಮೈಕ್ ಇಲ್ಲ ಹಾಕ್ಕೊಂಡಿದ್ದೀನಿ. ಸಾರಿ, ಹಿಂದೆ ಹಾಕೋಣ, ಇಲ್ಲೆಲ್ಲಾದರೂ ಅಲ್ವಾ? ಅಲ್ಲೂ ಮಾಡ್ತೀಯಲ್ಲ, ಸೊ ನೋಡಿ, ಈಗ ಕಾಣಲ್ಲ. ಏನಿಲ್ಲ, ನಾನು ಕ್ರಿಕೆಟ್ ಆಡ್ತೀನಿ. ಇಲ್ಲೇ ಒಳಗೆ ಮತ್ತೆ ಬೋರ್ ಆಗ್ತಿದೆ. ಏನಲ್ಲ, ಬೋರ್ ಆಗ್ತಿದೆ ಸಿನಿಮಾ. ಬರ್ತಾನೆ ಬಾಳೋಣ. ಏನ್ ಆಲೋಚನೆ, ಬೋರ್ ಆಗ್ತಿದೆ ಅದು.
ಹಾಕ್ ಮತ್ತೆ 2 ಬಾಲ್ ಹಾಕ್ ಚಿನ್ನ. ಬೇಡ ಸುಮ್ಮನೆ ಗ್ಲಾಸ್. ನೀನು ಹೋಗಿ ಮಲ್ಕೋ. ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಗ್ಲಾಸ್ ಇದೆ. ಎಲ್ಲಿದೆ? ಅಲ್ಲಿಗೆ ಹೋಗೋದೇ ಇಲ್ಲ ನಾನು. ಕರ್ಟನ್ ಕ್ಲೋಸ್ ಮಾಡಿ. ಗ್ಲಾಸ್ ಇದೆ. ಏನು? ಇಲ್ಲಿ ಗ್ಲಾಸ್ ಇದೆ. ಆ ಬಾಲ್ ಏನೂ ಆಗಲ್ಲ. ಬೇಡ. ಹೋಗಿ ಮಲ್ಕೋ ಆರಾಮ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಬೇಕು. ಸರಿ ಆಯ್ತು ಕೊಡು. ಇಲ್ಲ ಒಳಗೆ ಎತ್ತಿಟ್ಕೊಂಡು ಕೊಡು. ಮತ್ತೆ ಬರಲ್ಲ ನಾನು. ಎಷ್ಟು ಚೆನ್ನಾಗಿ ನಿದ್ದೆ ಹೋಗಿತ್ತು ನಂದು. ಚಾಚಿ ಮಾಡೋದು ನೀ ಆರಾಮಾಗಿ ಚಾಚಿ ಮಾಡೋದು. ನೀ ಆಟಾಡ್ಬೇಡ ಖುಷಿ. ಹಾ ಸರಿ ಸರಿ. ಮನೆ ಒಳಗೆ ಆಟಾಡೋದೇ ಎಲ್ಲ ಕಷ್ಟ. ಒಂದೇ ಒಂದು ನಿದ್ದೆ ಚೆನ್ನಾಗಿ ಹೋಗಿತ್ತು ನನಗೆ. ಬಾಯಿಲ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಾಯಿಲ್ ಸ್ವಲ್ಪ ಹೊತ್ತು ಖುಷಿ. ಸ್ವಲ್ಪ ಸುಮ್ಮನೆ ಇರೋಣ. ಮತ್ತೆ ನಿದ್ದೆ ಹೋಗ್ಲಿ, ಜೋರು ನಿದ್ದೆ ಹೋಗ್ಲಿ, ಅಲ್ಲಿ ತನಕ ಸುಮ್ಮನೆ ಇರೋಣ. ಅಷ್ಟರಲ್ಲಿ ಟಿವಿಲಿ ಹಾಗೆ ಇದು ಟಿವಿ ಬ್ರೇಕಿಂಗ್ ಇದು ವಿಡಿಯೋ ಹಾಕ್ಬಿಟ್ಟೆ ಬರೋಣ. ಯಾವುದೋ 10 ಅವರ್ ಬಂದೆ. 10 ಅವರ್ ವಿಡಿಯೋ ಇದೆ. ಫುಲ್ಲು ಬ್ಲಿಂಕ್ ಆಗ್ತಾನೆ ಇದೆ 10 ಅವರ್ ವಿಡಿಯೋ. ಫೈನಲಿ ಪ್ರದೀಪ್ ಫುಲ್ ನಿದ್ದೆ ಹೋಗಿದ್ದಾರೆ. ತೆಗೆಸಿ ಟಿ ವಿಲಿ ನೋಡಬೇಕಾಗಿದೆ. ಸೊ ಇವಾಗ ಒಂದು ಇರೋದಂದರೆ ನಾನು ನಾಟಕ ಮಾಡ್ಬೇಕು ಇದೆಲ್ಲ ಹೋಗಿ. ಅದು ಹೆಂಗೆ ಮಾಡೋದು ಗೊತ್ತಿಲ್ಲ. ಟಿ ವಿ ಹೊಡೆದೋಯ್ತು ಅಂತ ಹೇಳಿ ನಂಬಿಸ್ಬೇಕೀಗ. ಬ್ಯಾಕ್ ಪ್ರತಿಗೆ ಹೋಗಿ ಎಬ್ಬಿಸ್ಕೊಂಡು ಇಲ್ಲೇ ಟಿವಿ ಬಿತ್ತು ಬಾಲು. ಸೀರಿಯಸ್ ಬಿತ್ತು. ಬ್ಲಾಕ್ ಆಯ್ತು. ಅದೇನೋ ಫುಲ್ ಗೆರೆ ಬರ್ತಾ ಇದೆ. ನಿನಗೇನು ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಅದು ಟಚ್ ಆಗಿಲ್ಲ, ಮಿಸ್ ಆಗಿ ಬಾಲ್ ಹಿಂಗ್ ಹೋಗಿ ಅದು ಇದು ಎಡ್ಜ್ ಮೇಲೆ ಬಿದ್ದಿದ್ದು. ಇಲ್ಲಿಗೆ ಬಿತ್ತು ಅಷ್ಟೇ. ಇಲ್ಲಿಗೆ ಬಿದ್ದಿದ್ದು. ಇದೇನಕ್ಕಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಸೌಂಡು ಬರ್ತಿಲ್ಲ, ಬ್ಲಿಂಕ್ ಆಗ್ತಾ ಇದೆ. ನಾನು ಎಷ್ಟು ಸತಿ ಹೇಳೋಗ್ಬೇಕು ನಿನಗೆ? ಇಲ್ಲಿಗೂ ಬಿದ್ದಿಲ್ಲ ಅದು. ಈ ಎಡ್ಜ್ ಮೇಲೆ ಹಿಂಗ್ ಈ ಬ್ಯಾಟ್ ಈ ಬಾಲ್ ಇಂದ ಇಲ್ಲಿಗೆ ಬಿದ್ದಿದ್ದು ಅಷ್ಟೇ. ಇದು ಅಷ್ಟಕ್ಕೆ ಇಲ್ಲಿ ನೋಡು ಗೆರೆನೆ ಬರ್ತಾ ಇದೆ. ಇಲ್ಲಿಗೆ ಬಿದ್ದಿಲ್ಲ ಚಿನ್ನು, ಇಲ್ಲಿ ಬಿದ್ದಿರೋದು. ಗ್ಲಾಸ್ ಬಿದ್ದ ಇಲ್ಲ, ಎಡ್ಜಿಗೆ ಬಿದ್ದಿರೋದು. ಅದ್ ನಿಜ ಇಲ್ಲಿ ಕೂಡ ಬಿದ್ದಿಲ್ಲ. ಅದು ಹೆಂಗ ಗ್ಲಾಸಿಗೆ ಬಿತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಸಣ್ಣ ಹುಡುಗನ್ ತರ ಹಿಂಗೆ ಆಗೋದು. ಸಣ್ಣ ಹುಡುಗನ್ ತರ ಅಲ್ಲ, ನೀಟಾಗಿ ನಾನು ಆ ಕಡೆ ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಬಾಲ್ ಹಿಂಗ್ ಹೋಗುತ್ತೆ ಅಂತ ಆ ಸೈಡ್ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ನಾನು. ಈ ಸೈಡ್ ಬ್ಯಾಟಿಂಗು ಮಾಡ್ಲಿಲ್ಲ ನಾನು. ಮತ್ತೆ ಏನ್ ಮಾಡ್ಲಿ ಒಬ್ನೇ? ಅದು ಗ್ಲಾಸಿಗೆ ಬಿದ್ದೇ ಇಲ್ಲ ಚಿನ್ನು. ಈ ಎಡ್ಜ್ ಮೇಲ್ ಹಿಂಗ್ ಬಂತ, ಇಲ್ಲಿ ನೋಡಿದ್ನ ನಾನು ಆ ಕಡೆಯಿಂದ. ಆ ಗ್ಲಾಸು ಬ್ರೇಕ್ ಆಗಿಲ್ಲ, ಒಳಗೆ ಏನೋ ಬ್ರೇಕ್ ಆಗ್ತಾ ಇರೋ ತರ ಇದೆ. ಅದು ಆಫ್ ಮಾಡ ಆನ್ ಮಾಡ್ದ ಅಂತ. ಇಲ್ಲಿ ಮೇಲ್ಗಡೆ ಬಿದ್ದಿದ್ ಏನು ಆಗಿಲ್ಲ, ಬಟ್ ಇಲ್ಲಿ ಮೇಲ್ ಬಿದ್ದಿರೋದು. ಒಳಗ್ ಗ್ಲಾಸ್ ಏನೂ ಆಗಿಲ್ಲ, ಒಳಗಿಂದ ಏನೋ ಆಗ್ತಾ ಇದೆ ಅದು. ಇನ್ನೊಂದ್ ಈಗ ಅಲ್ಲ ಆಯ್ತಲ್ಲ, ಹಿಂಗ್ ರಪ್ಪನ ಇಲ್ಲೊಂದ್ ಕೊಡು. ನಾನ್ ಹೊಡ್ದಿಲ್ಲ ಬೇಕು ಅಂತ. ಈ ಸೈಡ್ ಬ್ಯಾಟಿಂಗ್ ಆಡ್ತಿದ್ದಿದ್ ನಾನು. ಆಡ್ಬೇಡ ನೀನು ಏನಂತ ಹೇಳಿ. ಸರಿ ಮಾಡು, ನೀನೇ ರಿಪೇರಿ ಮಾಡು. ಸರಿ ಅಲ್ಲ, ಬರ್ತಾನೆ ಇಲ್ಲ. ಏನು ಮೂವ್ಮೆಂಟ್ ಮಾಡು, ಸರಿ ಮಾಡು ಅಷ್ಟೇ. ಅವ್ರಿಗೆ ಫೋನ್ ಮಾಡು. ಆ ಫೋನ್ ಯಾರಿಗೆ ಫೋನ್ ಮಾಡ್ತೀಯಾ? ಯಾರಿಗೆ ಫೋನ್ ಮಾಡ್ತೀಯಾ? ಇದು ನಿಜವಾಗ್ಲೂ ಹೊಡೆದಿದ್ದಕ್ಕಲ್ಲ, ಬಾಲ್ ನೀಟಾಗಿ ಹೇಳು. ಏನಾದ್ರೂ ಆಗ್ಲಿ, ಅದು ನಾನ್ ಒಳಗಡೆ ಆಟ ಆಡ್ಬೇಡ ಅಂತ ಅಂದೆ ತಾನೆ. ಯಾಕೆ ಅವಾಗೆಲ್ಲ ಆಟ ಆಡಿಲ್ವಾ? ಈಗ ಒಬ್ನೇ ಎದ್ದಿದ್ದ ಮಿಸ್ ಆಯ್ತು. ಮಿಸ್ ಅಲ್ಲ, ಐಟಮ್ಸ್ ಒಳಗಡೆ ಇಷ್ಟೇ ಜಾಗದಲ್ಲಿ ಏನ್ ಮಾಡಕ್ಕಾಗುತ್ತೆ? ಒಬ್ನೇ ಆಡಕ್ ಆಗುತ್ತಾ? ಈ ಕಡೆಯಿಂದ ಗ್ಲಾಸಿಗೆ ಬಿದ್ರೆ ಓಕೆ, ಅದ್ ಇಲ್ಲಿಗೆ ಬಿದ್ದಿದ್ದು. ಇಲ್ಲಿಗೆ ಬಿದ್ರು ಅದ್ ಹೆಂಗ್ ಹೊಡೆದೋಗುತ್ತೆ? ಎಲ್ಲಾದ್ರೂ ಬೀಳ್ಲಿ, ನನಗೆ ಆಟನೇ ಆಡ್ಬೇಡ.
ಅಂತ ಹೇಳ್ದೆ. ರಿಪೇರಿ ಮಾಡು ಇವಾಗ ಅಷ್ಟೇ. ಏನ್ ಮಾಡ್ತೀಯ? ವಾರಂಟಿ ಇದೆಯಲ್ಲ. ಏನ್ ವಾರಂಟಿ ಇದ್ರೆ ಅದು ಏನಾದ್ರು ಇನ್ ಕೇಸ್ ಅದ್ರ ಇಶ್ಯೂ ಆದ್ರೆ ವಾರಂಟಿ. ಅದ್ರ ಇಶ್ಯೂನೇ ಇದು. ಹೊಡೆದು ಅದನ್ನ ವಾರಂಟಿ ಇದೆಯಾ ಅಂದ್ರೆ ಹಿಂಗೆ. ನಾನಂಗ ಹೊಡೆದಿದ್ದಾಯ್ತು, ಅದು ಗ್ಲಾಸಿಗೆ ಬಿದ್ದಿಲ್ಲ, ಅದು ಒಳಗೇನೋ ಆಗ್ತಾ ಇದೆ ಅನ್ಸುತ್ತೆ. ನಾನು ಏನ್ ಹೇಳಕ್ಕೂ ಆಗಲ್ಲ. ಒಳಗಾರು ಬೀಳಿ, ಮೇಲಾರು ಬೀಳಿ, ಕೆಳಗಾರು ಬೀಳಿ. ಸೀರಿಯಸ್ ಆಗಿ ಇದು ಅಲ್ಲಿ ಏನ್ ಟಚ್ ಆಗಿಲ್ಲ. ಹೇಳ್ಬೇಕಂದ್ರೆ ಟಿವಿ ಗ್ಲಾಸ್ಗೆ ಟಚ್ ಆಗಿಲ್ಲ, ಇಲ್ಲಿ ಟಚ್ ಆಗಿಲ್ಲ. ನಾನೇನ್ ಮಾಡಕ್ಕಾಗುತ್ತೆ? ಅವನಿಗೆ ಫೋನ್ ನಂಬರ್ ಇದೆಯಾ ಅವ್ರದ್ದು? ಬಿಲ್ಲಲ್ಲಿದೆ, ಬಿಲ್ಲಲ್ಲಿದೆ ಹೇಳು. ಯಾವ ಬಿಲ್ಲು ಇಲ್ಲ ನನ್ನತ್ರ ಇವಾಗ. ಬಿಲ್ ತಗೋಣ ಅಂತ ಒಳಗೆ ಬಂದೆ, ತೋರಿಸ್ತೀನಿ. ನನಗೆ ಸೀರಿಯಸ್ ಇಷ್ಟ ಆಗಲ್ಲ ಖುಷಿ ಹಿಂಗೆಲ್ಲ ಮಾಡೋದು. ತಡಿ, ಆ ಬಿಲ್ ಹುಡುಕ್ತಾ ಇದೀನಿ. ನೀನ್ ಏನ್ ಹುಡ್ಕೋದು ಬೇಡ, ಬಾಯಿಲಿ. ನಿನಗೇನು ಬೇಜಾರು ಅಂತ ಅನ್ಸ್ತಾ ಇಲ್ವಾ? ಇರೋ ಬಂದೆ, ಬಿಲ್ ಹುಡುಕ್ತಾ ಇದೀನಿ. ನಿನಗೇನು ಅವನಿಗೆ ಫೋನ್ ಮಾಡಿ ಕೇಳೋಣ. ಬಿಲ್ ಹುಡ್ಕೋದ್ ಹಾಳಾಗ್ ಹೋಗ್ಲಿ. ನಿನಗೇನು ಅನ್ಸ್ತಾ ಇಲ್ವಲ್ಲ? ಸುಮ್ನೆ ರೀಸನ್ ಹೇಳ್ತಾ ಇದೀಯಾ? ಅಯ್ಯಪ್ಪ, ನಿನ್ ತಲೆನೇ ಏನು. ಅವ್ರ ಬಿಲ್ ಇದೆಯಾ? ನಿನ್ ಫೋನಲ್ಲಿ ಇದೆಯಾ, ನನ್ ಫೋನಲ್ಲಿ ಇದೆಯಾ ಬಿಲ್ಲು? ನಿನ್ ಫೋನಲ್ಲಿ ಇದೆ, ನನ್ ಫೋನಲ್ಲಿ ಇದೆಯೋ ಚಿನ್ನು? ಆಗಿದ್ದಾಯ್ತು, ಈಗ ಹೇಳು ಬಿಲ್ ಎಲ್ಲಿದೆ? ಬಿಲ್ ಎಲ್ಲಿದೆ ಹೇಳು? ನಿನ್ ಫೋನಲ್ಲಿ ಇದೆ, ನನ್ ಫೋನಲ್ಲಿ ಇದೆಯಾ ಬಿಲ್ಲು? ಏನು ಅನ್ಸ್ತಾ ಇಲ್ವಾ? ಬಿಲ್ ಮನೆಗ್ ಇರ್ಲಿ, ಸ್ವಲ್ಪ ಅದನ್ನ ಟಿವಿ ನೋಡು. ನಿನಗೆ ಏನು ಅನ್ಸ್ತಾ ಇಲ್ವಾ? ಫೀಲ್ ಆಗ್ತಾ ಇಲ್ವಾ ನನಗೆ ಮಾಡಬಾರ್ದಾಗಿತ್ತು ಅಂತ? ಮತ್ ಏನ್ ಮಾಡ್ಲಿ ಒಬ್ನೇ ಕುತ್ಕೊಂಡೆ? ಮಿಸ್ ಆಯ್ತು, ಅದು ಗ್ಲಾಸಿಗೆ ಬಿದ್ದಿಲ್ಲ, ಮೇಲ್ ಬಿದ್ದಿರೋದು ಗ್ಲಾಸಿಗೆ ಬಿದ್ದಿಲ್ಲ. ಗ್ಲಾಸ್ ವಾರಂಟಿ ಇರುತ್ತೆ, ಸುಮ್ಮನೆ ಇರು. ಮಿಸ್ ಆಯ್ತು ಅನ್ನೋದೇ ನನಗೆ ಆಗಲ್ಲಪ್ಪ. ತಲೆ ನೋವುತ್ತಾ ಇದೆ ನನಗೆ, ಆಗಲ್ಲ ನನಗೆ. ಟಿವಿ ಮೊದ್ಲು ಹೆಂಗಿತ್ತು ಹಂಗ್ ಮಾಡ್ಬಿಡು. ನನಗೆ ನನ್ ಬಿಲ್ಲು ಇಲ್ಲ, ಅದೇನು. ಏನ್ ಹೇಳ್ದೆ ಈಗೇನು ಹೇಳ್ದಲ್ಲ? ಮೊದ್ಲು ಟಿವಿ ಹೆಂಗಿತ್ತು ಹಂಗ್ ಮಾಡು. ಮಾಡೋದೇನಿಲ್ಲ, ಇಲ್ಲಿ ರಿಮೋಟ್ ಇದೆ. ಈ ರಿಮೋಟ್ ಇಂದ ಹಿಂಗ್ ಒತ್ತಿ ಹಿಂಗ್ ಬ್ಯಾಕ್ ಒತ್ತಿದ್ರೆ ಟಿವಿ ಬಂದ್ಬಿಡುತ್ತೆ. ಬಂತು ಟಿವಿ. ಇಟ್ಸ್ ಅ ಪ್ರಾಂಕ್. ಇಟ್ಸ್ ಅ ಪ್ರಾಂಕ್. ಸಕ್ಸಸ್. ಸೀರಿಯಸ್ ಆಗಿ ನನ್ನ ಮಾತು ಹೆಂಗಿತ್ತು? ತಲೆನೇ ಇಲ್ಲೆಲ್ಲ ನೋವ್ತಾ ಇದೆ. ನನಗೆ ತಂದಿರೋದ್ನೆಲ್ಲ ಆನ್ ಮಾಡಕ್ ಇಷ್ಟನೇ ಆಗಲ್ಲ. ಹೆಂಗಿತ್ತು ಫ್ರಾಂಕ್? ಹೆಂಗಿತ್ತು? ನೀನ್ ಆದ್ರೂ ಸೀರಿಯಸ್ ಆಗಿಲ್ಲ, ಆಡಂಗಿಲ್ಲ ನೀನು. ಚೆನ್ನಾಗಿತ್ತ ಫ್ರಾಂಕ್? ಖುಷಿ ಆಯ್ತಾ? ನನಗೆ ಬೆವ್ರು ಬಂದೋಯ್ತು ಫ್ರಾಂಕ್ ಮಾಡಕ್ಕಾಗಿಲ್ಲ. ಚೆನ್ನಾಗಿತ್ತ? ಸಕ್ಕತ್ತು ನಿದ್ದೆ ಇತ್ತು. ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ತಿಂಡಿ ಎಲ್ಲ ತಿಂದು ರೆಸ್ಟ್ ಮಾಡೋಣ ಅಂತ ಹೋದೆ. ಎಷ್ಟೊಂದ್ ದಿನ ಆದಂಗಾಗಿತ್ತು ರೆಸ್ಟ್ ಮಾಡಿ. ಇಲ್ಲ ಅಷ್ಟೇ ಅಲ್ಲ, ಕ್ಯಾಮ್ರಾ ಎಲ್ಲಿದೆ ನೋಡು. ಇಲ್ಲಿ ಎಡ್ಗಡೆಗೆ ಇದಲ್ಲ, ಅಲ್ಲಿ ನೋಡಲ್ಲಿ ಟಂಟಳ ಕುರಿ ಬಾಂಡ್. ಬಟ್ಟೆ ಬೇರೆ ಇಟ್ಟಿದ್ಯಾ? ನೀನ್ ಇಟ್ಟಿರೋ ಬಟ್ಟೆಲ್ಲ ಇಟ್ಟಿರೋದಲ್ಲಿ ಬ್ಲೆಂಡ್ ಆಗಿ ಹೋಗ್ಬಿಟ್ಟಿದೆ. ಅದು ಗ್ರೀನ್ ಗೊತ್ತೇ ಆಗಲ್ಲ. ಬಂದೆ ಕಾಣ್ಲೇ ಇಲ್ಲಲ್ಲ. ನಿಂಗೆ ಟೆನ್ಷನ್ ಆಗ್ಬಿಟ್ಟಿದೆ. ಅಪ್ಪ ನೀವಂತೂ ನನಗೆ ಟಿವಿ ಚೆನ್ನಾಗಿ ಒಳ್ಳೇದಾಗ್ಬೇಕಪ್ಪ. ಅದಕ್ಕಿಂತ ಒಂದು ಮೈಕ್ ನೋಡಿಲ್ಲ, ಎಲ್ಲಿದೆ? ಯಾವ ಮೈಕು? ಮಾಡಿದ್ದಿಲ್ಲ ನೀನು. ಬೇಜಾರಾಗ್ತಿತ್ತು, ಏನ್ ಮಾಡ್ಲಿ? ಸೀರಿಯಸ್ ಆಗಿ ತಲೆ ಸಡನ್ ಆಗ್ಬಿಡ್ತು ನನಗೆ. ಟೆನ್ಷನ್ ಎಲ್ಲೆಲ್ಲಿಂದನೋ ಬಂದಾಗಾಯ್ತು. ಈ ತರ ಎಲ್ಲ ಫ್ರಾಂಕ್ ಬೇಡ. ನನಗೆ ಎಷ್ಟೊಂದ್ ಕಡೆ ಹೋಯ್ತು ಇದು. ಅವಾಗ್ಲೇ ಏನಾಯ್ತು ಗೊತ್ತಾ? ಆ ವಿಡಿಯೋ ಹಾಕಿಟ್ಟಿದ್ನ, ಅದು 1 hour ವಿಡಿಯೋ. ಎಪ್ಸಕ್ ಬರೋಣ ಅಂತ ಬಂದ್ರೆ ಆಡ್ ಬಂದ್ಬಿಡೋದು ಸಡನ್ ಆಗಿ. ಮಜಾ ಒಂದು ಆಡ್ ಬಂದ್ಬಿಡ್ತು. ಅಯ್ಯೋ ಅನ್ಕೊಂಡೆ. ಆಮೇಲೆ ನಾನು ಹೆಂಗಿದೆ ಸ್ಕ್ರೀನು? ಗೊತ್ತೇ ಆಗಲ್ಲ ಖುಷಿ ಇದು. ರಿಯಲ್ ಬ್ರೇಕ್. ನನ್ನ ಮಗ ಇಲ್ಲೇ ಟಚ್ ಆಗಿರ್ಬೇಕಾ ಅಂತ ಇಲ್ಲೆಲ್ಲ ಮುಟ್ ನೋಡ್ದೆ, ಅಲ್ಲೇನು ಅನ್ಸ್ಲಿಲ್ಲ. ಅಪ್ಪ ಹೆಂಗಿತ್ತು ಪ್ರಾಂಕ್? ಹೆಂಗಿತ್ತು ಪ್ರಾಂಕ್? ಡಬ್ಬ ತರ ಇತ್ತು. ಇಷ್ಟು ಬೇಗ ತಲೆನೋವು ಬಂತು. ರಿಲ್ಯಾಕ್ಸ್ ಅಲ್ಲಿ ಮಲಗಿದ್ದೆ, ಸಡನ್ ತಲೆನೋವು ಬಂತು. ಹಂಗೆ ತಲೆನೋವು ಪ್ರಾಂಕ್ ತರ ಇತ್ತು.
ಹೆಂಗ್ ಮಾಡಿ ಬಟ್ ಪ್ರಾಂಕ್ ಸೀರಿಯಸ್ಲಿ ನೀಟಾಗಿ ಅದೇ ಪ್ರಾಂಕ್. ಆ ಬಕ್ರ ಅದು ಇನ್ನೊಂದ್ ಹೆಂಗ್ ಗೊತ್ತಾ? ಬಕ್ರ, ಬಕ್ರ ಅಂತ ಅಲ್ಲ, ಕೇಳಿ. ನಾನು ಸುಮ್ಮನೆ ನಾರ್ಮಲ್ ಆಗಿ ಅಡ್ಗೆ ಮಾಡ್ತಾ ಇದ್ದಾಗ ಬೇರೆ ತರ ಅದಕ್ಕೆ ಇರ್ಬೋದು. ವೆಯ್ಟ್ ಮಾಡ್ತಾ ಇದ್ದೆ. ನಿದ್ದೆ ಮಾಡಿ ಇದ್ದಾಗ ಅದು ಬೇರೆ ತರ ಇರುತ್ತೆ. ಹೇಳಿದ ತಕ್ಷಣ ಓ ಅದು ಅಂದ್ರೆ ನನ್ ಗಂಡ ಏನಂತಾನೆ ಇಲ್ಲ, ಅದು ಇದೇ ಅಂತ ಅನ್ಕೊಂಡ್ಬಿಡ್ತೀನಿ ನಾನು. ವೇದ ವಾಕ್ಯ ಅನ್ಕೊಂಡ್ಬಿಡ್ತೀನಿ. ಓಕೆ ನೈಸ್, ಚೆನ್ನಾಗೆ ಇತ್ತು. ನಾನು ಸ್ಟಾರ್ಟ್ ಮಾಡಿದೆ, ನನ್ನ ಹೆಂಡತಿ ಎಂಡ್ ಮಾಡಿ. ಓಕೆ, ಓಕೆ ಅಲ್ಲೇ ಇದ್ರಲ್ಲಿ ಬೇಡ, ಈ ಕ್ಯಾಮ್ರಾ ಬೇಡ, ಅಲ್ಲಿ ಮಾಡಿ. ನಮ್ಮ ಪ್ಯಾಂಕ್ ಕ್ಯಾಮ್ರಾ ಇಲ್ಲಿದೆ. ಓಕೆ, ಈ ನಮ್ಮ ಪ್ರಾಂಕ್ ಈ ನನ್ನ ಪ್ರಾಂಕ್ ವಿಡಿಯೋ ಇಷ್ಟ ಆಗಿದ್ರೆ, ಇವ್ರು ಮಾಡಿರೋ ಪ್ರಾಂಕ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ YouTube channel Prati's Vlog. See you on the next vlog. Thank you for watching. bye.